ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಲಕ್ಕಿ ಚಾರ್ಮ್ ಕೃಷ್ಣನಿಂದ ದೂರವಾಗ್ಬಿಟ್ರ ಅಥವಾ ಕೃಷ್ಣನ ಬಾಳಲ್ಲಿ ಮತ್ತೆ ಲಕ್ಕಿ ಚಾರ್ಮ್ ವಾಪಸ್ ಮರಳಿ ಬರ್ತಿದಾರ? ಸತ್ಯ ಹೋದ್ಲು ಅಂತ ಅಂದ್ಕೊಂಡಂತಹ ರಚನಾ ಮತ್ತೆ ವಾಪಸ್ ಬದುಕಿ ಬಂದ್ಲ? ಏನಾಯಿತು, ಏನು ಕಥೆ, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಊರ್ಮಿಳಾ ಲಕ್ಕಿ ಚಾರ್ಮ್ ಕಥೆಯನ್ನೇ ಮುಗಿಸಿದ್ದಾರೆ. ಇಲ್ಲಿ ಮನೆಯನ್ನು ಯಾವಾಗಲೂ ಕೂಡ ಕಾಪಾಡಬೇಕು, ಮನೆಯವರು ಎಲ್ಲರೂ ಕೂಡ ಖುಷಿಯಾಗಿರಬೇಕು ಅಂತ ಪ್ರತಿ ಬಾರಿ ಪ್ರತಿ ಕ್ಷಣ ಯೋಚನೆ ಮಾಡ್ತಾ ಇದ್ದಂತಹ ಲಕ್ಕಿ ಚಾರ್ಮ್ ಇನ್ನೆಲ್ಲ ಅಂತಾನೆ ಹೇಳ್ಬೋದು. ಆಕ್ಸಿಡೆಂಟ್ನಲ್ಲಿ ಲಕ್ಕಿ ಚಾರ್ಮ್ ಮರಣ ಹೊಂದಿದ್ದಾರೆ. ಇದಕ್ಕೆಲ್ಲ ಕಾರಣ ಖಂಡಿತ ಆ ಊರ್ಮಿಳಾನೇ ಇಲ್ಲಿ ರಚನಾನ ಸಾಯಿಸಿದ್ದು ಅಂತ ಹೇಳ್ಬೋದು. ಆದರೆ ಕೃಷ್ಣನಿಗೆ ಗೊತ್ತಿದ್ರೆ ಖಂಡಿತವಾಗ್ಲೂ ಸುಮ್ಮನೆ ಬಿಡುವುದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಲಕ್ಕಿ ಚಾರ್ಮ್ ಅಂದರೆ ಕೃಷ್ಣನಿಗೆ ಅಷ್ಟು ಪ್ರಾಣ, ಅಷ್ಟು ಪ್ರೀತಿ ಮಾಡ್ತಕ್ಕಂಥ ತನ್ನ ಹೆಂಡತಿಯನ್ನು ದೂರ ಮಾಡಿದಂಥ ಆ ಊರ್ಮಿಳಾ ಕಥೆಯನ್ನು ಖಂಡಿತ ಮುಗಿಸ್ದೆಲ್ಲ ಇಲ್ಲಿ ಕೃಷ್ಣ ಸುಮ್ಮನಿರುವುದಿಲ್ಲ. ಆದರೆ ಇನ್ನೂ ಕೂಡ ಕೃಷ್ಣನಿಗೆ ಗೊತ್ತೇ ಇಲ್ಲ ತನ್ನ ಲಕ್ಕಿ ಚಾರ್ಮ್ ತನ್ನಿಂದ ದೂರ ಆಗೋದಕ್ಕೆ ಯಾರು ಕಾರಣ ಅಂತ. ಇಲ್ಲಿ ಮನೆಯವರು ಎಲ್ಲರೂ ಕೂಡ ಕಣ್ಣೀರು ಹಾಕ್ತಿದ್ದಾರೆ. ಯಾಕಂದರೆ ಆ ಮನೆಯ ಮುದ್ದು ಸಸಿ ಆಗಿದ್ದು ರಚನಾ. ಆದರೆ ಇವತ್ತು ಆಕೆಯನ್ನು ಕಳ್ಕೊಂಡು ಕೃಷ್ಣನ ಅಮ್ಮ, ಕೃಷ್ಣನ ತಾತ, ಪ್ರತಿಯೊಬ್ಬರು ಕೂಡ ಅಕ್ಕ ತಂಗಿರು ಎಲ್ಲರೂ ಕೂಡ ಕಣ್ಣೀರು ಹಾಕ್ತಿದ್ದಾರೆ. ಈ ಕಡೆ ಕೊನೆಗೂ ಆ್ಯಂಬುಲೆನ್ಸ್ನಲ್ಲಿ ರಚನಾನ ಕರ್ಕೊಂಡು ಬರ್ತಾರೆ. ಇಲ್ಲಿ ಕೃಷ್ಣ ಅಂತ ಹೇಳ್ಬೋದು. ಕೃಷ್ಣ ರಚನಾನ ಕರ್ಕೊಂಡು ಬರ್ತಿದ್ದಾಗೆ ಅಲ್ಲಿ ಮಂಚದ ಮೇಲೆ ಆಕೆಯನ್ನು ಮಲಗಿಸಲಾಗುತ್ತೆ. ಆಕೆಯ ಮುಂದೆ ಎಲ್ಲರೂ ಕೂಡ ಕಣ್ಣೀರು ಹಾಕ್ತಿದ್ದಾರೆ. ಈ ಮನೆಗೆ ಬರಬೇಕಾದ್ರೆ ಯಾರೂ ನಿನ್ನನ್ನು ಒಪ್ಕೊಂಡಿರಲಿಲ್ಲ. ನಿಜಕ್ಕೂ ನಿನ್ನ ಮಾವ ಒಪ್ಕೊಳ್ದೇ ಇದ್ರು, ಅವರೇ ನಿನ್ನನ್ನು ಒಪ್ಕೊಳ್ಳೋ ಹಾಗೆ ಮಾಡಿಬಿಟ್ಟೆ ಮಗಳೇ. ಆದರೆ ಇವತ್ತು ನಿನ್ನ ಗಂಡನ ಜೊತೆ ನೀನು ಖುಷಿಯಾಗಿರಬೇಕಾದಂತಹ ಸಮಯದಲ್ಲೇ ಇವತ್ತು ನಿನ್ನ ಗಂಡನಿಂದ ನೀನು ದೂರ ಆಗಿ ಹೋಗ್ತಿದ್ಯಲ್ಲ ಮಗಳೇ. ಕೆಲವು ದಿನಗಳಷ್ಟೇ, ಅದರಲ್ಲಿ ಎಷ್ಟೆಲ್ಲ ಪ್ರೀತಿ ಗೆದ್ದುಬಿಟ್ಟೆ ನೀನು. ಈ ಮನೆ ಖುಷಿಗೋಸ್ಕರ ಏನೆಲ್ಲ ಮಾಡಿಬಿಟ್ಟೆ ನೀನು. ಆದರೆ ಇವತ್ತು ನೀನೇ ನಮ್ಮಿಂದ ದೂರ ಹೋಗ್ತಿದ್ಯಾ. ನಿನ್ನನ್ನು ಪ್ರೀತಿಸೋ ಗಂಡನಿಂದ ನೀನು ದೂರ ಹೋಗ್ತಿದ್ಯಾ. ಹೀಗಮ್ಮ ನಿನ್ನನ್ನು ಬಿಟ್ಟು ಸುಮ್ಮನಿರೋಕ್ಕಾಗತ್ತೆ, ಹೀಗಮ್ಮ ನಿನ್ನನ್ನು ಬಿಟ್ಟು ಬದುಕಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿ ಕೃಷ್ಣನ ತಾಯಿ ಕಣ್ಣೀರು ಹಾಕ್ತಿದ್ದಾರೆ. ಇತ್ತ ಕಡೆ ರೀತು ಕೂಡ ನೀನು ಇಲ್ಲದೆ ಇದ್ದಿದ್ರೆ ಇವತ್ತು ನನ್ನ ಬದುಕು ಈ ರೀತಿ ಇರ್ತಾನೆ ಇಲ್ಲ. ನಿನ್ನಿಂದಾನೇ ಇವತ್ತು ನನ್ನ ಬದುಕು ಈ ರೀತಿ ಇರುವುದಕ್ಕೆ ಸಾಧ್ಯವಾಗಿತ್ತು. ನಿನ್ನಿಂದಾನೇ ನಾನು ಈ ಮನೆಗೆ ಮರಳಿ ವಾಪಸ್ ಬಂದಿದ್ದು, ನನ್ನ ಬದುಕು ಹಸನಾಗಿತ್ತು. ಇದಕ್ಕೆಲ್ಲ ಕಾರಣನೇ ನೀನು. ಯಾವಾಗಲೂ ಕೂಡ ಅಕ್ಕ 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 ಅಂದ್ಕೊಂಡು ನನ್ನ ಹಿಂದೆನೇ ಇರ್ತಾ ಇದ್ದೆ. ನನ್ನ ಪ್ರತಿ ಕಷ್ಟ ಸುಖದಲ್ಲೂ ಭಾಗಿಯಾಗ್ತಾ ಇದ್ದೆ. ಆದರೆ ಇವತ್ತು ನನ್ನನ್ನು ಬಿಟ್ಟು ಹೋಗ್ಬಿಟ್ಟಿಯಲ್ಲ ಅಂತ ಹೇಳಿ ಅಕ್ಕ ಕೂಡ ಕಣ್ಣೀರು ಹಾಕ್ತಿದ್ದಾರೆ. ತಂಗಿ ಕೂಡ ಅಳ್ತಿದ್ದಾಳೆ ಅಕ್ಕ ಅಂತ ಹೇಳಿ. ಜೊತೆಗೆ ಅತ್ತ ಕಡೆ ಕೃಷ್ಣ ಅಳತೆ ಹಾಗೆ ಮೌನವನ್ನು ವಹಿಸ್ಬಿಟ್ಟಿದ್ದಾರೆ. ಅಕ್ಕ ತಾತ ಹೋಗಿದ್ದೆ ನೋಡು ಕೃಷ್ಣ, ಕಣ್ಣೀರು ಹಾಕ್ಬಿಡಪ್ಪ ಅಂತ ಹೇಳ್ತಾರೆ. ಈ ಕಡೆ ಅಮ್ಮ ಕೂಡ ಹೋಗಿದ್ದೆ, ನನಗೆ ಅರ್ಥ ಆಗುತ್ತೆ ಕೃಷ್ಣ, ನೀನು ರಚನಾನ ಎಷ್ಟು ಪ್ರೀತಿ ಮಾಡ್ತಿದ್ದೆ ಲಕ್ಕಿ ಚಾರ್ಮ್ ಅಂತ ಹೇಳಿ. ನೀನು ಅವಳನ್ನು ಬಿಟ್ಟು ಇರ್ತಾನೆ ಇರಲಿಲ್ಲ. ಆದರೆ ಇವತ್ತು ನೀನು ಅವಳಿಂದ ದೂರ ಆಗಬೇಕಾಗ್ತಾ. ದಯವಿಟ್ಟು ಹತ್ಬಿಡು ಮಗನೆ. ನಿನ್ನ ದುಃಖ ಎಷ್ಟಿದೆಯೋ ಅದನ್ನು ಹೊರಗಡೆ ಹಾಕ್ಬಿಡು, ಇಲ್ಲ ಅಂದರೆ ಖಂಡಿತ ಈ ದುಃಖದಲ್ಲೇ ಮುಳುಕೋಗ್ಬಿಡ್ತೀಯ ನೀನು ಅಂತ ಅಮ್ಮ ಸಮಾಧಾನ ಮಾಡಿ ಹೋಗ್ತಾರೆ. ಈ ಕಡೆ ತಾತ ಕೂಡ ಬಂದು ನೋಡು ಕೃಷ್ಣ, ಹುಟ್ಟೋರು ಎಲ್ಲರೂ ಕೂಡ ಒಂದಿನ ಸಾಯಲೇಬೇಕು. ಅವರ ಆಯಸ್ಸು ಎಂದು ತೀರಿರುತ್ತೋ ಅವತ್ತು ಅವರು ಹೋಗಲೇಬೇಕು. ಇವತ್ತು ನಿನ್ನ ಪ್ರೀತಿಯ ಹುಡುಗಿ, ನಿನ್ನ ಪ್ರೀತಿಯ ಹೆಂಡತಿಯ ಆಯಸ್ಸು ಮುಗ್ದದ. ಹಾಗಾಗಿ ಅವಳು ಇವತ್ತು ಎಲ್ಲರಿಂದ ದೂರ ಆಗಿದ್ದಾಳ. ಆದರೆ ದೈಹಿಕವಾಗಿ ಅವಳು ದೂರ ಆಗಿರಬಹುದೇ ಹೊರತು ಮಾನಸಿಕವಾಗಿ ಅವಳು ಎಂದೂ ಕೂಡ ನಿನ್ನಿಂದ ದೂರ ಆಗೋದಿಲ್ಲ. ಯಾವತ್ತೂ ಕೂಡ ಅವಳು ನಿನ್ನ ಜೊತೆಯಾಗೇ ಇರ್ತಾಳೆ. ನೀನು ಅವಳನ್ನು ಮರಿ ಅಂತ ನಾನು ಹೇಳ್ತಿಲ್ಲ, ಅದು ಮರೆಯೋದಕ್ಕೂ ಕೂಡ ಸಾಧ್ಯ ಇಲ್ಲ. ಆದರೆ ಆಕೆ ನಿನ್ನ ಜೊತೆನೇ ಇರ್ತಾಳಲ್ವಾ. ಅವಳ ಆತ್ಮ ಖಂಡಿತ ಬೇರೆ ರೂಪದಲ್ಲಿ ನಿನ್ನ ಬಳಿಗೆ ಬಂದೇ ಬರುತ್ತೆ ಅನ್ನೋ ನಂಬಿಕೆ ಇಟ್ಕೊಂಡು ನೀನು ಮುಂದಿನ ಕಾರ್ಯ ಮಾಡಬೇಕಾಗತ್ತೆ ಅಂತ ಹೇಳಿ ಹೇಳ್ತಾರೆ. ಜೊತೆಗೆ ಇಲ್ಲಿ ಕೃಷ್ಣ ತನ್ನ ದುಃಖವನ್ನು ತನ್ನ ಪ್ರೀತಿಯ ಹೆಂಡತಿ ಮುಂದೆ ಬಂದು ಹೇಳ್ಕೊತಾರೆ, ನನ್ನ ಜೊತೆಯಲ್ಲಿ ಇರ್ತೀನಿ ಅಂತ ಹೇಳಿದ್ರಿ. ಸದಾ ನಾವಿಬ್ಬರು ಜೊತೆಯಾಗಿ ಇರಬೇಕು, ಇದ್ರೂ ಜೊತೆಯಾಗಿ ಹೋದ್ರೂ ಜೊತೆಯಾಗಿ ಅಂತ ಅನ್ಕೋತಿದ್ವಿ. ಪ್ರತಿ ಕ್ಷಣ ಕೂಡ ನೀವು ನನ್ನ ಜೊತೆಯಾಗಿ ಇರ್ತಿದ್ರೆ, ಎಲ್ಲರೂ ನನ್ನನ್ನು ವೇಸ್ಟ್ ಅಂತ ಹೇಳಬೇಕಿದ್ರೆ ನೀವು ನಾಯಕ, ನಿಮ್ಮಿಂದಾನೇ ಎಲ್ಲವೂ ಕೂಡ ಅಂತ ಹೇಳಿ ನನ್ನನ್ನು ಹುರಿ ತುಂಬಿಸ್ತಾ ಇದ್ರಿ. ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ಪ್ರತಿ ಕ್ಷಣ ಕೂಡ ನನಗೆ ಎಷ್ಟು ಖುಷಿಯಿಂದ ಇರ್ತಿದ್ದೆ, ಎಷ್ಟು ಜೀವಿಸ್ತಿದ್ದೆ. ಆದರೆ ಇವತ್ತು ನೀವೇ ಇಲ್ಲ ಅಂದಮೇಲೆ ಈ ಬದುಕು ಯಾತಕ್ಕೆ ಬೇಕು? ಈ ಬದುಕು ನಶ್ವರ, ಈ ಬದುಕೆ ಬೇಡ ನನಗೆ, ನಿಮ್ಮ ಜೊತೆನೇ ನಾನು ಕೂಡ ಬಂದು ಬಿಡ್ತೀನಿ ಅಂತ ಹೇಳ್ತಿದ್ದಾರೆ. ಆ ರೀತಿಯೆಲ್ಲ ಮಾತನಾಡಬೇಡ ಕಂದ ಅಂತ ಹೇಳಿ ಅಮ್ಮ ತಾತ ಎಲ್ಲರೂ ಕೂಡ ಸಮಾಧಾನ ಮಾಡ್ತಿದ್ದಾರೆ. ಇಲ್ಲಿ ಮುತ್ತೈದೆ ಸಾವು ತೊಗೊಂಡ್ಬಿಟ್ಲು ನನ್ನ ಸೊಸೆ. ಎಲ್ರಿಗೂ ಕೂಡ ಮುತ್ತೈದೆ ಸಾವು ಬರುವುದಿಲ್ಲ. ಆದರೆ ಆಕೆ ಏನು ಪುಣ್ಯ ಮಾಡಿದಾಳು, ಮುತ್ತೈದೆ ಸಾವನ್ನು ತೆಗೆದುಕೊಂಡು ಹೋಗ್ತಿದ್ದಾಳೆ ಅಂತ ಅತ್ತೆ ಕೂಡ ಹೇಳ್ತಿದ್ದಾರೆ.
ಅಯ್ಯೋ ನನ್ನ ಮಗಳು ನಮ್ಮ ಮನೆ ಮಗಳಾಗಿದ್ದೆ, ನಮ್ಮ ಮನೆಗೆ ಯಾವಾಗಲೂ ಉಳಿತಾನೆ ಬಯಸ್ತಿದ್ದೆ, ಇವತ್ತು ಈ ಮನೆಯನ್ನೇ ಬಿಟ್ಟು ಹೋಗ್ತಿದ್ಯಲ್ಲ ಅಂತ ಕೂಡ ಅತ್ತೆ ಕಣ್ಣೀರು ಹಾಕ್ತಿದ್ದಾರೆ. ಈ ಕಡೆ ಅಮ್ಮ ಬಂದಿದ್ದೆ, ನನ್ನ ಗಂಡ ನನ್ನಿಂದ ದೂರ ಆದರು, ಇವತ್ತು ಮಗಳನ್ನ ಕಿತ್ಕೊಂಡ್ಬಿಟ್ಟೆ, ಯಾಕೆ ದೇವ್ರೆ, ಯಾಕೆ ಎಲ್ಲ ಕಷ್ಟನೂ ಕೂಡ ನನಗೆ ಕೊಡ್ತಿದ್ಯಾ, ದಯವಿಟ್ಟು ಯಾಕೆ ನನ್ನ ಮಗಳನ್ನ ಕಿತ್ಕೊಂಡ್ಬಿಟ್ಟೆ, ನನ್ನ ಮನೆಗೆ ಬಂದಾಗ ಅವಳಿಗೆ ನಾನು ಸತ್ಕಾರ ಮಾಡೋಕ್ಕೂ ಕೂಡ ಆಗಲಿಲ್ಲ, ನನ್ನ ಮಗಳು ನಿಜಕ್ಕೂ ಕೂಡ ಎಂಥ ದುರಾದೃಷ್ಟವಂತೆ, ಗಂಡನ ಮನೆಗೆ ಬಂದು ಇನ್ನೇನೋ ಖುಷಿ ಸಂಸಾರ ಶುರು ಮಾಡಬೇಕು ಅಂತ ಅನ್ಕೋಬೇಕಿದ್ರೆ ನನ್ನ ಮಗಳನ್ನ ಈ ಪ್ರಪಂಚದ ಕರ್ಕೊಂಡು ಬಿಟ್ಟಿಯಲ್ಲ ಅಂತ ಹೇಳಿ ದುಃಖಿಸ್ತಿದ್ದಾರೆ. ನೀನಿಲ್ಲ ಅಂತ ಹೇಳಿ ಅಳ್ತಿದ್ದಾರೆ ಅಮ್ಮ. ಜೊತೆಗೆ ತಂಗಿ ಕೂಡ ಬಂದು, ಅಪ್ಪ ಯಾವಾಗಲೂ ಕೂಡ ನಿನ್ನ ಹೊಗಳಬೇಕಾದ್ರೆ, ನಿನ್ನಗೆ ಜಾಸ್ತಿ ಪ್ರೀತಿ ತೋರಿಸ್ಬೇಕಾದ್ರೆ ಅದನ್ನು ನನ್ನಿಂದ ಸಹಿಸ್ಕೊಡೋಕೆ ಆಗ್ತಿರ್ಲಿಲ್ಲ, ಆದರೆ ಇವತ್ತು ನಿನ್ನ ಜೊತೆ ಮಾತಾಡಬೇಕು, ಜಗಳ ಮಾಡಬೇಕು ಅನಿಸ್ತದೆ, ನನ್ನ ಜೊತೆ ಇನ್ನು ಮುಂದೆ ಯಾರು ಜಗಳ ಮಾಡ್ತಾರೆ, ನಾನು ಯಾರ ಮೇಲೆ ಹೊಟ್ಟೆ ಕಿಚ್ಚು ಪಡಲಿ ಅಕ್ಕ, ನೀನಿಲ್ಲ ಅಂದಮೇಲೆ ಅಂತ ತಂಗಿ ಕೂಡ ಹೇಳ್ತಿದ್ದಾರೆ. ಎಲ್ಲರೂ ಕೂಡ ಇಲ್ಲಿ ರಚನಾಗೆ ಪೂಜೆ ಮಾಡ್ತಿದ್ದಾರೆ. ಇಲ್ಲಿ ಮುತ್ತೈದೆಯ ಪೂಜೆಯನ್ನು ಮಾಡೋದ್ರ ಮುಖಾಂತರ ಆಕೆಯನ್ನು ಮುತ್ತೈದೆಯಾಗಿ ಕಳಿಸ್ಕೊಡ್ತಿದ್ದಾರೆ. ಈ ಕಡೆ ಕೃಷ್ಣನಿಗೆ ತನ್ನ ಹೆಂಡತಿಯನ್ನು ಕಳಿಸ್ಕೊಡೋದು ತುಂಬಾ ಭಾರವಾಗ್ತದೆ. ಬಟ್ ಆದರೂ ಕೂಡ ಎಲ್ಲ ಕಾರ್ಯಗಳನ್ನು ಮಾಡಬೇಕಾಗಿದೆ, ಅಂತ್ಯ ಸಂಸ್ಕಾರವನ್ನು ನೆರವೇರಿಸಬೇಕಾಗಿದೆ. ಎಲ್ಲರೂ ಕಣ್ಣೀರು ಹಾಕ್ತಾ ಆಕ್ರಂದಿಸ್ತಾನೆ ಇಲ್ಲಿ ರಚನಾಳನ್ನು ಅಲ್ಲಿಂದ ಕಳಿಸ್ಕೊಡ್ತಿದ್ದಾರೆ. ಇತ್ತ ಕಡೆ ರೀತು ಗಂಡ ಕೂಡ ನಾನು ಒಬ್ಬ ಕುಡುಕನಾಗಿದ್ದ, ನನಗೆ ಯಾರೂ ರೆಸ್ಪೆಕ್ಟ್ ಮಾಡ್ತಿರ್ಲಿಲ್ಲ, ಅಂಥದ್ರಲ್ಲಿ ನನ್ನನ್ನು ಒಬ್ಬ ಮನುಷ್ಯನಾಗಿ ಮಾಡಿದೆ, ಎಲ್ಲರೂ ಕೂಡ ನನ್ನ ಚೀತು ಅಂತ ಹೇಳ್ತಿದ್ರು, ಆದರೆ ಇವತ್ತು ಎಲ್ಲರೂ ಕೂಡ ನನ್ನನ್ನು ಒಂದು ಒಳ್ಳೆ ದೃಷ್ಟಿಯಿಂದ ನೋಡೋ ಹಾಗೆ ಮಾಡಿ ಇವತ್ತು ನೀನೇ ದೂರ ಆಗ್ತಿದ್ಯಲ್ಲ ಅಂತ ಅವರು ಕೂಡ ಕಣ್ಣೀರು ಹಾಕ್ತಿದ್ದಾರೆ. ತದನಂತರ ಇಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ಸಿದ್ಧತೆ ಆಗಿದೆ. ಇಲ್ಲಿ ಚೊಟ್ಟದ ಮೇಲೆ ಆಕೆಯನ್ನು ಕರ್ಕೊಂಡು ಬಂದು ಅಂತ್ಯ ಸಂಸ್ಕಾರದ ರೆಡಿಯಾಗಿರ್ತಕ್ಕಂಥ ಚ್ಯುತಿಯ ಮೇಲೆ ಮಲಗಿಸಲಾಗುತ್ತೆ. ಅಲ್ಲೂ ಕೂಡ ಸಾಕಷ್ಟು ಕಣ್ಣೀರನ್ನು ಹಾಕ್ತಿದ್ದಾರೆ ಕೃಷ್ಣ ಅವರು. ತದನಂತರ ಎಲ್ಲ ಶಾಸ್ತ್ರಗಳನ್ನ ಕೂಡ ಗಂಡ ಕೃಷ್ಣನೇ ಮುಂದೆ ನಿಂತು ಎಲ್ಲ ಶಾಸ್ತ್ರಗಳನ್ನು ಕೂಡ ಮಾಡ್ತಾರೆ. ಇಲ್ಲಿ ರಚನಾನ ಕಳಿಸ್ಕೊಡೋದು ಎಲ್ರಿಗೂ ಕೂಡ ತುಂಬ ಅಂದರೆ ತುಂಬ ಭಾರವಾಗ್ತದೆ. ಹಳೆಯ ನೆನಪುಗಳು ಎಲ್ರಿಗೂ ಕೂಡ ಕಣ್ಮುಂದೆ ಬರ್ತದೆ. ಈ ಕಡೆ ಕೃಷ್ಣ ಅಂತೂ ಹಳೆಯ ನೆನಪುಗಳನ್ನು ನೆನಪು ಮಾಡ್ಕೋತಿದ್ದಾರೆ. ನಾನು ನೀನು ಯಾವತ್ತೂ ಜೊತೆಯಾಗೇ ಇರಬೇಕು, ಜೊತೆಯಲ್ಲಿ ಇರಬೇಕು ಅಂತ ಅಂದ್ಕೊಂಡಿದ್ವಿ, ಅಂಥದ್ರಲ್ಲಿ ನೀ ಇರಲು ಜೊತೆಯಲ್ಲಿ ಅಂತಾನೆ ಈಗ ನೀ ಇರದ ಜೀವನವನ್ನು ಹೇಗೆ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಕಣ್ಣೀರು ಹಾಕ್ತಾನೆ. ಆಕೆಯ ಜೊತೆಗೆ ಅಗ್ನಿ ಸ್ಪರ್ಶವನ್ನು ಮಾಡಲಾಗುತ್ತೆ. ಕೊನೆಗೂ ಪಂಚಭೂತಗಳಲ್ಲಿ ಲೀನವಾಗ್ಬಿಟ್ಲು. ಪ್ರೀತಿಯ ಲಕ್ಕಿ ಚಾರ್ಮ್ ಅಂತಾನೆ ಹೇಳ್ಬೋದು. ಇಷ್ಟು ದಿನ ಕೃಷ್ಣನ ಲಕ್ಕಿ ಚಾರ್ಮ್ ಇವತ್ತು ಇನ್ನಿಲ್ಲವಾಗಿದ್ದಾರೆ. ಆತನ ಲಕ್ಕಿ ಚಾರ್ಮ್ ಆತನಿಂದ ದೂರವಾಗಿದ್ದಾರೆ. ಆದರೆ ಫೈನಲಿ ಕೃಷ್ಣನ ಮುಂದೆ ಲಕ್ಕಿ ಚಾರ್ಮ್ ಬಂದು ನಿಂತ್ಕೊಂಡಿದ್ದಾರೆ. ರಚನಾ ಮತ್ತೆ ಬಂದು ಕೃಷ್ಣನ ಮುಂದೆ ನಿಂತಿದ್ದೆ. ಕೃಷ್ಣ ಶಾಕ್ ಆಗಿದ್ದಾರೆ. ನಾನು ನಿಮ್ಮಿಂದ ದೂರ ಹೋಗ್ತಿರ್ಬೋದು, ಆದರೆ ಯಾವತ್ತೂ ಕೂಡ ನಾನು ನಿಮ್ಮ ಜೊತೆಯಾಗೇ ಇರ್ತೀನಿ, ನಾನು ಯಾವತ್ತೂ ನಿಮ್ಮ ಲಕ್ಕಿ ಚಾರ್ಮ್ ಆಗೇ ಇರ್ತೀನಿ. ಇದು ಅಂತ್ಯ ಅಲ್ಲ, ಆರಂಭ. ಖಂಡಿತ ನಾನು ನಿಮ್ಮ ಜೀವನದ ಹೊಸ ಅಧ್ಯಾಯ ಶುರುವಾಗ್ತದೆ. ಇನ್ನು ಮುಂದೆ ನೀವು ಹೊಸ ಬದುಕನ್ನು ಬದುಕ್ತೀರಾ, ಹೊಸ ಜೀವನವನ್ನು ನೋಡ್ತೀರಾ. ಇದು ಅಂತ್ಯವಲ್ಲ ಅಂತ ಹೇಳಿ ನಿಮ್ಮ ಜೊತೆಯಾಗೆ ಎಂದೂ ಕೂಡ ಇರ್ತೀನಿ ಅಂತ ಹೇಳಿ ಹಾಗೆ ಮರೆಯಾಗಿ ಹೋಗ್ಬಿಡ್ತಾರೆ. ಹಾಗಿದ್ರೆ ಕಥೆಯಲ್ಲಿ ಹೊಸದೊಂದು ಹೀರೋಯಿನ್ನ ಎಂಟ್ರಿ ಆಗ್ತದೆ. ಆದ ಕಡೆ ಊರ್ಮಿಳಾ ಕತೆಗೆ ಅಂತ್ಯ ಆಡೋದಕ್ಕೆ ನಿಜಕ್ಕೂ ಕೃಷ್ಣ ಮುಂದೆ ಹಾಕ್ತಾರೆ. ಬಟ್ ಹೇಗೆ ಅಂತೂ ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು